ಆದ್ರೆ ಅಡ್ಮಿಟ್ ಆಗಿರೋದು ಈ ವರ್ಷ 218. ಇನ್ನೂ ಬರ್ತಾರೆ, ಪುನಃ ಬರ್ತಾರೆ, ಈ ವರ್ಷ ಇನ್ನ ಬರ್ತಾರೆ. ಸೊ ಸ್ಟ್ರೆಂತ್, ಅದರ ಸ್ಟ್ರೆಂತ್ ಇರೋದು ಈ ರೆಸಿಡೆನ್ಸಿಯಲ್ ಶಾಲೆಗೆ 250. ಸೊ ನಾವು ಇಲ್ಲಿ ನೋಡೋಣ, ಇನ್ಸ್ಪೆಕ್ಷನ್ ಮಾಡೋಣ ಅಂತ ಹೇಳಿ, ಇನ್ನು ಸ್ವಲ್ಪ ಮೂಲಭೂತ ಸೌಕರ್ಯಗಳೆಲ್ಲ ಆಗ್ಬೇಕು. ಇಲ್ಲಿ ಇದು ಗವರ್ಮೆಂಟ್ ಶಾಲೆ ಆಗಿತ್ತು ಮೊದಲು, ಹಾಗಾಗಿ ಇದನ್ನ ಟೇಕ್ ಓವರ್ ಮಾಡ್ಕೊಂಡು ಇಲ್ಲೇ ರೆಸಿಡೆನ್ಸಿಯಲ್ ಶಾಲೆ ನಡೆಸ್ತಾ ಇದ್ದೀವಿ. ಸೊ ರೆಸಿಡೆನ್ಸ್ ಶಾಲೆಗಳಲ್ಲಿ ನಮ್ಮ ಎಜುಕೇಶನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಕಂಪೇರಿಟಿವ್ಲಿ. ಗವರ್ಮೆಂಟ್ ಬೇರೆ ಶಾಲೆಗಳಿಗಿಂತ ರೆಸಿಡೆನ್ಸಿಯಲ್ ಶಾಲೆಗಳಲ್ಲಿ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಹಂತ ಹಂತವಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 800 ಚಿಲ್ಡ್ರನ್ ರೆಸಿಡೆನ್ಸಿಯಲ್ ಶಾಲೆಗಳು, 833 ರೆಸಿಡೆನ್ಸಿಯಲ್ ಶಾಲೆಗಳಿದ್ದಾವೆ. ಅದರಲ್ಲಿ ಇವು ಆಶ್ರಮ ಶಾಲೆಗಳಿದ್ದವು, ಅವನ್ನೆಲ್ಲ ಈಗ ರೆಸಿಡೆನ್ಸಿಯಲ್ ಶಾಲೆಗಳಾಗಿ ಅವನು ಕೂಡ ಮಾಡ್ತಾ ಇದ್ದೀವಿ. ಸೊ ಊಟ ಮತ್ತೆ ತಿಂಡಿ ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲ ಮಾಡ್ಕೊಡ್ತಾ ಇದ್ದೀವಿ. ಮತ್ತೆ ಕೋಚಿಂಗ್ ಕೊಡ್ತೀವಿ. ಯಾವ್ದ್ರಲ್ಲಿ ವೀಕ್ ಇರ್ತಾರೆ, ಸಾಮಾನ್ಯವಾಗಿ ಇಂಗ್ಲಿಷು, ಸೈನ್ಸು, ಮ್ಯಾಥ್ಸ್ ನಲ್ಲಿ ವೀಕ್ ಇರ್ತಾರೆ, ಅದರಲ್ಲಿ ಕೋಚಿಂಗ್ ಕೊಡ್ತಕ್ಕಂಥ ಕೆಲಸ. ಊಟ ಚೆನ್ನಾಗಿತ್ತು, ನಾನು ಹೇಳಿದ್ದೀನಿ. ಊಟ ಚೆನ್ನಾಗಿದೆ, ಸಾಂಬಾರ್ ಚೆನ್ನಾಗಿತ್ತು. ಅದು ಕೇಳಿದ ವಿದ್ಯಾರ್ಥಿಗಳಿಗೆ, ಹಿಂಗೆ ನಿಮಗೂ ಮಾಡ್ಕೊಡ್ತಾರ ಅಥವಾ ನಮಗೇನಾದ್ರು ಸ್ಪೆಷಲ್ ಮಾಡಿದ್ದಾರೆ? ಇಲ್ಲ ಇದೇ ತರ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಸಾಂಬಾರ್ ಚೆನ್ನಾಗಿತ್ತು. ನಾನು ಹೇಳಿದ್ದೀನಿ ಅವ್ರಿಗೆ, ಅಡಿಗೆ ಮಾಡೋರಿಗೆ, ಇನ್ನ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ, ಅನ್ನ ಚೆನ್ನಾಗಿ ಬೇಯಿಸಿ ಅಂತ ಹೇಳಿದ್ದಾರೆ. ಇಲ್ಲ, ಪ್ರಶ್ನೆ ಕೇಳಿದೆ ಅಷ್ಟೇನೆ, ಪಾಠ ಮಾಡಲಿಲ್ಲ.